ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ನಿಮ್ಮ ಮೊಬೈಲ್ ಸಂಖ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಮೊಬೈಲ್ ಸಂಖ್ಯೆನ ಬಳಸ್ತಾ ಇರ್ತೀರಿ. ಈ ನವಗ್ರಹಗಳು ನಮ್ಮ ಜೀವನದ ಮೇಲೆ ಎಷ್ಟು ಪ್ರಭಾವಗಳು ಬೀರುತ್ತೆ ಅಂತಂದ್ರೆ ನೋಡಿ, ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 1 ರಿಂದ 9 ಅಂಕಿ ಎರಡು ಆಗಿರುತ್ತೆ ನೋಡಿ. 9741 9534 81058 ಈ ರೀತಿ ಯಾವುದೇ ಒಂದು ಸಂಖ್ಯೆ, ಒಂದು ಮೊಬೈಲ್ ಸಂಖ್ಯೆಯಲ್ಲಿ 9 ಗ್ರಹಗಳ ಆಧಿಪತ್ಯ ತುಂಬಾ ಇಂಪಾರ್ಟೆಂಟು. ಆ ಒಂದು ಮೊಬೈಲ್ ಸಂಖ್ಯೆಯಲ್ಲಿ ನವಗ್ರಹಗಳನ್ನ ಯಾವ ರೀತಿ ನಾವು ಜೋಡಣೆ ಮಾಡ್ಕೊಂಡ್ರೆ ನಮ್ಮ ಲೈಫಲ್ಲಿ ಆ ನವಗ್ರಹಗಳು ಯಾವ್ಯಾವ ರೀತಿ ಫಲಾಫಲಗಳು ಕೊಡ್ತಾರಂತ ಅದನ್ನ ಮೊದಲು ನಾವು ಎಚ್ಚೆತ್ಕೊಬೇಕು. ಯಾವುದೋ ಫ್ಯಾನ್ಸಿ ನಂಬರ್ ಇದೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಹೇಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಬರ್ ತಗೊಳ್ಳೋದಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಏನಾದ್ರು 3 6 ಜೋಡಿಯಾಗಿದ್ರೆ, ಅಂದ್ರೆ ಜೊತೆಯಾಗಿದ್ರೆ, ಅಕ್ಕಪಕ್ಕ ಏನಾದ್ರು ಇದ್ರೆ ಅಂತ ಒಂದು ಸಂಖ್ಯೆ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ ವೀಕ್ಷಕರೇ. ನೋಡಿ, 3 6 ಯಾವ ರೀತಿಯಪ್ಪ ಅಂತಂದ್ರೆ, ನಿಮ್ಮ ಮೊಬೈಲ್ ಸಂಖ್ಯೆ 10 ಅಂಕಿಗಳಲ್ಲಿ 9741365575 ಈ ರೀತಿ ಇರುತ್ತಲ್ಲ, ಆ ರೀತಿಯಾಗಿ 3 6 ಅಥವಾ 36 ಏನಾದ್ರೂ ಜೋಡಿಯಾಗಿ ಏನಾದ್ರೂ ಇದ್ರೆ ಅಂತ ಒಂದು ವ್ಯಕ್ತಿಗಳಿಗೆ ಜಾತಕದಲ್ಲಿ ಅಂತ ಒಂದು ವ್ಯಕ್ತಿಗಳಿಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀರಾ. ಕಾರಣ ಇಷ್ಟೇನೆ, 3 ಅಂತಕ್ಕಂಥದ್ದು ಗುರು, 6 ಅಂತಕ್ಕಂಥದ್ದು ಶುಕ್ರ. 3 6 ಜೊತೆಯಾಗಿದ್ರೆ ಶುಕ್ರನಿಗೆ ಗುರುವಿನ ಅನುಗ್ರಹ ಆಗಿ, ಅಂದ್ರೆ ಅವ್ರ ಜೀವನದಲ್ಲಿ ಐಷಾರಾಮಿ ಜೀವನ ನಡೆಸಬೇಕು, ವಿಲಾಸಿ ಜೀವನ ನಡೆಸಬೇಕು, ಒಟ್ಟಾರೆಯಾಗಿ ಹೋಲಿಕೆ ಜೀವನ ಮಾಡ್ತಾ ಇರ್ತಾರೆ. ಒಬ್ಬರಿಗೆ ಹೋಲಿಸ್ಕೊಂತಕ್ಕಂಥದ್ದು, ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರು ಹಂಗಿದ್ರೆ ನಾವ್ ಹಿಂಗಿರ್ಬೇಕು, ಈ ರೀತಿ ಮಾಡ್ಬೇಕು, ಆ ರೀತಿ ಮಾಡ್ಬೇಕು ಅಂತೇಳಿ ಜೀವನದಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಫೇಲ್ಯೂರ್ ಆಗ್ತಾ ಇರ್ತೀರಾ. ಸಕ್ಸಸ್ ಆಗೋದಕ್ಕೆ ಇವ್ರು ಬಿಡೋದಿಲ್ಲ. 3ಕ್ಕೂ 10 ಇಳಿಯಲ್ಲ, 6ಕ್ಕೂ 10 ಅಲ್ಲ. ಆ ರೀತಿಯಾಗಿ ಏನಾಗ್ತದೆ, ಏನು ಯಾವ ಸ್ಥಿತಿಗತಿಯಲ್ಲಿ ಇರ್ತೀರೋ ಅದೇ ಸ್ಥಿತಿಯಲ್ಲಿ ಇರ್ತೀರಾ. ಬೇಕಾದ್ರೆ ನೀವು ಯಾವತ್ತಿಂದ ಈ ಮೊಬೈಲ್ ಸಂಖ್ಯೆಯನ್ನು ಯೂಸ್ ಮಾಡ್ತಾ ಇರ್ತೀರೋ ಆಗಿಂದ ನಿಮ್ಗೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತೀರಾ. ಯಾಕಂದ್ರೆ ಐಷಾರಾಮಿ ಜೀವನ ನಡೆಸ್ತಕ್ಕಂಥದ್ದು, ವಿಲಾಸಿ ಜೀವನ ಮಾಡಬೇಕು, ಒಬ್ಬರಿಗೆ ಹೋಲಿಕೆ ಮಾಡಿ ಕಂಪ್ಯಾರಿಸನ್ ಮಾಡ್ಕೊಂಡು ಅವ್ರ ಹಂಗಿದ್ದಾರೆ, ನಾವ್ ಹಿಂಗಿದ್ದಾರೆ, ನಾವು ಹಂಗಾಗ್ಬೇಕು ಅಂತೇಳಿ ಹೋಗ್ತಾ ಇರ್ತೀರಾ. ಈ ನಂಬರು ನನ್ನ ಸಂಖ್ಯೆಯಲ್ಲೂ ಕೂಡ ಇತ್ತು, ನನ್ನ ಮೊಬೈಲ್ ಸಂಖ್ಯೆಯಲ್ಲೂ ಸಹ ಇತ್ತು. ನಾನು ಸಹ ಇದೇ ತರ ಜ್ಯೋತಿಷ್ಯ ಕಲಿಯೋದಕ್ಕೆ ಮುಂಚಿತವಾಗಿ, ಜ್ಯೋತಿಷ್ಯ, ಆಸ್ಟ್ರಾಲಜಿ, ನ್ಯೂಮರಾಲಜಿ ಕಲಿಯೋದಕ್ಕಿಂತ ಮುಂಚಿತವಾಗಿ ನಾನು ಸಹ ಈ ನಂಬರಿಂದ ನನಗೆ ಸಮಸ್ಯೆಗಳು ಉದ್ಭವ ಆಗಿತ್ತು. ನಾನು ಸಾಲದಲ್ಲಿ ಸಿಕ್ಕಾಕೊಂಡೇ ಇದ್ದೆ. ನಾನು ಇದೆಲ್ಲ ಸಮಸ್ಯೆಗಳು ಎದುರಿಸ್ಕೊಂಡು ಆಮೇಲೆ ಜ್ಯೋತಿಷ್ಯ ಕಲಿತ ಮೇಲೆ ಏನ್ ಸಮಸ್ಯೆ ಆಗ್ತಿದೆ ಅಂತೇಳಿ ತಿಳ್ಕೊಂಡಾಗ ಈ ನಂಬರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಏನಾದ್ರು 3 6 ಜೊತೆಯಲ್ಲಿದ್ರೆ ಅವರು ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರ. ಆ ನಂಬರ್ನ ಚೇಂಜ್ ಮಾಡಿ ಬೇರೆ ಸಂಖ್ಯೆ, ಭಾಗ್ಯ ಸಂಖ್ಯೆಗೆ ಅನುಗುಣವಾಗಿ ನೀವು ಒಂದು ಮೊಬೈಲ್ ಸಂಖ್ಯೆನ ತುಂಬಾ ಚೆನ್ನಾಗಿರುತ್ತೆ ತಗೊಳ್ಳಿ. ಅದು ರೈಸಿಂಗ್ ನಂಬರ್ ಇರಲಿ, ಅದರಲ್ಲಿ ಧನಾತ್ಮಕ ಶಕ್ತಿ ಇರಲಿ, ಆಗ ನೀವು ಸಕ್ಸಸ್ ಆಗ್ತೀರಾ. ನಮಸ್ಕಾರ.